ಹಾಯ್ ಸ್ನೇಹಿತರೆ, ನಮಸ್ಕಾರ. ಭಾರತ ಮತ್ತು ಪಾಕಿಸ್ತಾನ ಯಾವುದೇ ಲೆವೆಲಲ್ಲಿ ಕಾಂಪೀಟ್ ಮಾಡಲಿ, ಆ ಒಂದು ಕಿಕ್ಕೇ ಬೇರೆ ಇರುತ್ತೆ, ಆ ರೈವಲ್ರಿ ಬೇರೆ ರೀತಿಯಾಗಿರುತ್ತೆ. ಮೇ ಬಿ ಒಂದು ಗಲ್ಲಿ ಕ್ರಿಕೆಟ್ ಮಾಡಿದ್ರು ಕೂಡ ಭಾರತ ಪಾಕಿಸ್ತಾನ ಆಡ್ತಿದೆ ಅಂತಂದರೆ ಎಲ್ಲರೂ ಕೂಡ ಟಿ ವಿ ಮುಂದೆ ಕಾಯ್ತಾ ಕೂರ್ತಾರೆ, ಅಷ್ಟರ ಮಟ್ಟಿಗೆ ರೋಚಕತೆ. ಸೊ ಭಾನುವಾರದ ಚಾಂಪಿಯನ್ಸ್ ಟ್ರೋಫಿ ಮುಖಾಮುಖಿ ನಾವು ಇದುವರೆಗೆ 5 ಮ್ಯಾಚ್ ಆಡಿದ್ದೀವಿ ಚಾಂಪಿಯನ್ಸ್ ಟ್ರೋಫಿಲಿ. ಭಾಳ ಆಶ್ಚರ್ಯ ಆಗುವಂಥ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು. ಯಾಕಂದರೆ ಮುಖಾಮುಖಿ ಚಾಂಪಿಯನ್ಸ್ ಟ್ರೋಫಿಲಿ ನಮ್ಮದು ಅವ್ರದ್ದು ಎಷ್ಟಾಗಿದೆ ಅಂತಂದರೆ 2004ರಿಂದ ಶುರುವಾಯ್ತದು 2017ರವರೆಗೆ. ಬಟ್ ನಾರ್ಮಲಿ ನಾವೆಲ್ಲ ವರ್ಲ್ಡ್ ಕಪ್ಪಲ್ಲೆಲ್ಲ ಅವ್ರನ್ನೆಲ್ಲ ಹೊಡ್ಕೊಂಡೇ ಬಂದಿದ್ದೀವಿ. ಬಟ್ ICC ಚಾಂಪಿಯನ್ಸ್ ಟ್ರೋಫಿ ಅಂತ ಬಂದಾಗ ನಮ್ಗಿಂತ ಯಾಕೋ ಅವ್ರು ಸ್ವಲ್ಪ ಮುಂದಿದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಎಷ್ಟು ಸಲ ನಾವು ಆಡಿದ್ದೀವಿ, ಏನೇನಾಯ್ತು ಕತೆ ನೋಡ್ಕೊಂಡು ಹೋಗೋಣ. ಸೊ ಮೊದಲನೇದಾಗಿ 2004 ಇಂಗ್ಲೆಂಡಲ್ಲಿ ನಾವು ಆಡಿದ್ವಿ, ಬರ್ಮಿಂಗ್ಹ್ಯಾಮಲ್ಲಿ. ಸೊ ಅದರಲ್ಲಿ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿ 6 ವಿಕೆಟ್ ಕಳ್ಕೊಂಡಿದ್ವಿ, 106. ದ್ರಾವಿಡ್ ಅಗರ್ಕರ್ ಎಲ್ಲ ಇದ್ದಂಥ ಟೈಮ್ ಅದು. ಸೊ 34ನೇ ಓವರಲ್ಲಿ ನಮ್ಮ ಪರಿಸ್ಥಿತಿ 106ಕ್ಕೆ 6. ಸೊ ಆಗ ದ್ರಾವಿಡ್ 67, ಅಗರ್ಕರ್ 47 ರನ್ ಗಳಿಸಿದ್ರು, ಒಂದು 200 ರನ್ ಗಳಿಸಿದ್ವಿ. ಬಟ್ ಅದಾದಮೇಲೂ ಕೂಡ ಅವ್ರು ಬ್ಯಾಟಿಂಗ್ ಮಾಡಿದಾಗಲೂ ಇರ್ಫಾನ್ ಪಠಾಣ್ ಬಂದು ಒಂದು 3 ವಿಕೆಟ್ ಪಟ ಅಂತ ತೆಗೆದ್ರು. ಬಟ್ ಇಂಜಮಾಮ್ ಉಲ್ಲಾಕ್ ಆ ಟೈಮಲ್ಲಿ ನಿತ್ರೆ ಔಟೇ ಆಗ್ತಿರಲಿಲ್ಲ ಗುರು ಈ ಪಾರ್ಟಿ. ಅವ್ರ ಜೊತೆ ಯೂಸುಫ್ ಯುಹಾನ, ಮೊಹಮ್ಮದ್ ಯೂಸುಫ್ ಅಂತ ನಂತರ ಹೆಸರು ಚೇಂಜ್ ಮಾಡಿಕೊಂಡ್ರು. ಇಬ್ಬರು ಸೇರಿ ಆ 200 ರನ್ನ ಚೇಸ್ ಮಾಡಿ ಮುಗಿಸಿದ್ರು. ಆಮೇಲೆ 2009ರಲ್ಲಿ ಮತ್ತೆ ನಾವು ಫೇಸ್ ಮಾಡಿದ್ವಿ. ಈ ಟೈಮಲ್ಲಿ ಬಂದಿದ್ದು ಮತ್ತೊಬ್ಬ ನಮ್ಮ ಭಾರತದ ಶತ್ರು. ಯಾವಾಗ ನೋಡಿದ್ರು ಇವನಂತೂ ಆಡ್ತಾನೆ ಇದ್ದ, ಶೋಯಬ್ ಮಲಿಕ್, ಸ್ಟಾರ್ ಆಫ್ ದ ಮ್ಯಾಚ್. 128 ರನ್ ಹೊಡೆದ್ರು ಶೋಯಬ್ ಮಲಿಕ್. ಸೊ ಅವ್ರ ಜೊತೆ ಯೂಸುಫ್ ಎಂದಿನಂತೆ 87 ರನ್, 302 ರನ್ ಹೊಡೆದ್ರು. ಅದಾಡಿದ್ದು ನಾವು ಸೌತ್ ಆಫ್ರಿಕಾದಲ್ಲಿ ಸೆಂಚುರಿಯನಲ್ಲಿ. ಸೊ ಆ ಮ್ಯಾಚನ್ನು 54 ರನ್ನಿಂದ ನಾವು ಸೋತ್ವಿ. ಆ ಮ್ಯಾಚಲ್ಲೂ ಆಡಿದ್ದು ರಾಹುಲ್ ದ್ರಾವಿಡ್, ಗೌತಮ್ ಗಂಭೀರ್. ಸೊ 2ನೇ ಮ್ಯಾಚು 2 ಸಲನೂ ಸೋತಿದ್ದೀವಿ ನಾವು. ಆಮೇಲೆ 2013 ಇಂಗ್ಲೆಂಡಲ್ಲಿ ಮತ್ತೆ ನಾವು ಚಾಂಪಿಯನ್ಸ್ ಟ್ರೋಫಿಲಿ ಫೇಸ್ ಆಗ್ತೀವಿ, ಅದೇ ಬರ್ಮಿಂಗ್ಹ್ಯಾಮಲ್ಲಿ. ಪಾಕಿಸ್ತಾನ ಆ ಒಂದು ಮ್ಯಾಚಲ್ಲಿ 165ಕ್ಕೆ ಆಲ್ಔಟ್ ಆಗುತ್ತೆ 39.2 ಓವರಲ್ಲಿ. ಆಮೇಲೆ ಮಳೆ ಬಂತು. ಮಳೆ ಬಂದಾಗ ನಮ್ಮದೊಂದಷ್ಟು ಓವರ್ಗಳು ಕಟ್ಟಾದವು. 22 ಓವರಿಗೆ 102 ರನ್ ಗಳಿಸಬೇಕಾಗಿತ್ತು. ಆಮೇಲೆ ಅದನ್ನು ಈಸಿಯಾಗಿ ಧವನ್ 48, ವಿರಾಟ್ 22. ಸೊ ಅದನ್ನು ನಾವು ಚೇಸ್ ಮಾಡಿದ್ವಿ. ಅಲ್ಲಿಗೆ 3 ಮ್ಯಾಚಲ್ಲಿ 2 ಪಾಕಿಸ್ತಾನ, 1 ನಾವು ಗೆದ್ದಂಗೆ ಆಯಿತು. ಫಸ್ಟ್ ಗೆಲ್ಲುವುದು ಚಾಂಪಿಯನ್ಸ್ ಟ್ರೋಫಿಲಿ. ಅದಾದಮೇಲೆ ನಾವು 2017 ಅಂದರೆ ಹಿಂದೆ ಏನು ಲಾಸ್ಟ್ ಟೈಮ್ ಚಾಂಪಿಯನ್ಸ್ ಟ್ರೋಫಿ ಆಯ್ತಲ್ಲ, ಅದೇ ಲಾಸ್ಟ್ ನಾವು ಆಡಿರೋದು. ಅದರಲ್ಲಿ ಫಸ್ಟ್ ಲೀಗ್ ಮ್ಯಾಚಲ್ಲೇ ಸಿಗ್ತಾರೆ ಇವರು. ನಮ್ಮ ರೋಹಿತ್ ಶರ್ಮಾ 97, ಧವನ್ 68 ಚಚ್ಚಾಗ್ತಾರೆ. 136 ರನ್ ಓಪನಿಂಗ್ ಸ್ಟ್ಯಾಂಡು. ಅದಾದಮೇಲೆ ಬಂದು ಕೊಹ್ಲಿ 81, ವಿರಾಟ್ 50, ಯುವರಾಜ್ ಸಿಂಗ್ 53. ಟೋಟಲ್ ನಾವು 50 ಓವರಲ್ಲಿ 319 ಗಳಿಸ್ತೀವಿ, 3 ವಿಕೆಟ್ ಕಳ್ಕೊಂಡು. ಪಾಕಿಸ್ತಾನ್ ಬರೀ 164ಕ್ಕೆ ಆಲ್ಔಟ್ ಆಗುತ್ತೆ. ಒಂದು ದೊಡ್ಡ ವಿಕ್ಟ್ರಿ ನಮಗೆ ಸಿಗುತ್ತೆ, 170 ರನ್ ಡಿಫರೆನ್ಸ್ ವಿಕ್ಟ್ರಿ. ಆಮೇಲೆ ನಾವು ಫೈನಲಲ್ಲಿ ಮತ್ತೆ ಇದೇ ಪಾಕಿಸ್ತಾನ ಸಿಗುತ್ತೆ 2017ರಲ್ಲಿ. ಆವಾಗ ಎಲ್ಲರೂ ಅಂದ್ಕೊಂಡಿದ್ರು ಏನು ಇವ್ರು ಲೀಗಲ್ಲೇ ಹೊಡೆದಾಕಿದ್ದೀವಿ 170 ರನ್ ಡಿಫರೆನ್ಸಲ್ಲಿ, ಇನ್ನೇನು ಮಾಡ್ತಾರೆ ಫೈನಲ್ ಅಂತ. ಬಟ್ ಅವರು ಆ ಫೈನಲ್ ಬಂದ ರೀತಿ ಇದೆಯಲ್ಲ, ಭಾಳ ಎಲ್ಲ ದೊಡ್ಡ ದೊಡ್ಡ ಟೀಮ್ಗಳನ್ನೇ ಹೊಡ್ಕೊಂಡು ಬಂದರು. ಆದರೆ ಆ ಫೈನಲ್ ಅಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಫಕರ್ ಜಮಾನ್ 114 ರನ್ ಹೊಡಿತಾನೆ, ಅಜರ್ ಅಲಿ 59, ಒಟ್ಟು 338, 4 ವಿಕೆಟ್ ಕಳ್ಕೊಂಡು 50 ಓವರಲ್ಲಿ ಒಂದು ದೊಡ್ಡ ಟಾರ್ಗೆಟ್ 339 ನಾವು ಚಾಂಪಿಯನ್ಸ್ ಟ್ರೋಫಿ 2017 ಗೆಲ್ಲೋದಕ್ಕೆ. ಅದಾದಮೇಲೆ ನಮ್ಮ ಟಾಪ್ ಆರ್ಡರ್ ರೋಹಿತ್ ಶರ್ಮಾ, ಕೊಹ್ಲಿ ಆಡಲೇಬೇಕು ಅಂತಿರುತ್ತೆ. ಬಟ್ ಇಬ್ಬರೂ ಕೂಡ, ರೋಹಿತ್ ಶರ್ಮಾ ಡಕ್ಔಟ್, ವಿರಾಟ್ ಕೊಹ್ಲಿ 5 ರನ್, ಮೊಹಮ್ಮದ್ ಆಮೀರ್ ಬಂದು ಒಬ್ಬರಾದ್ಮೇಲೆ ಒಬ್ಬರು ವಿಕೆಟ್ ತೆಗಿತಾರೆ. ಧವನ್ 21, ಧೋನಿ 4. ನಾವು 339 ಚೇಸ್ ಮಾಡ್ತಾ 72ಕ್ಕೆ 6 ವಿಕೆಟ್ ಹೋಗಿರುತ್ತೆ. ಸೊ ಆಗ ಬರೋದೇ ಹಾರ್ದಿಕ್ ಪಾಂಡ್ಯ. ಪ್ರೆಷರ್ ಇದ್ರೂ ಕೂಡ ವಿಕೆಟ್ ಹೋಗಿದ್ರು. 43 ಬಾಲಲ್ಲಿ 76 ಚಚ್ಚಿದ್ರು. 27 ಓವರ್ಗೆ ಒಳ್ಳೆ ಸ್ಕೋರೇ ಇತ್ತು. ನಾವೇನಾದರೂ ವಿಕೆಟ್ ಇದ್ದಿದ್ರೆ ಜಡೇಜಾ ಸ್ಟ್ಯಾಂಡ್ ಕೊಟ್ಟಿದ್ರೆ ಆಗಿರೋದು. ಬಟ್ ಒಂದು ರನ್ಔಟ್ ಆಗುತ್ತೆ, ಇಬ್ಬರು ಗಡಿಬಿಡಿ ಮಾಡ್ಕೊಳ್ತಾರೆ ಜಡೇಜಾ, ಪಾಂಡ್ಯ. 158ಕ್ಕೆ ನಾವು ಆಲ್ಔಟ್ ಆಗ್ತೀವಿ ಗುರು. 158, 31 ಓವರಿಗೆ ನಮ್ಮ ಖೇಲ್ ಖತಮ್. 180 ರನ್ಗಳ ಲಾಸ್. ಫಸ್ಟ್ ICC ಟೈಟಲ್ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುತ್ತೆ ಪಾಕಿಸ್ತಾನ. ಸೊ ಇದಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇದೇ ನಾವು ಲಾಸ್ಟು ಚಾಂಪಿಯನ್ಸ್ ಟ್ರೋಫಿಲಿ ಪಾಕಿಸ್ತಾನ ಆಪೋಸಿಟ್ ಆಡಿರೋದು. ಸೊ ಈಗ ಭಾನುವಾರದ ಮ್ಯಾಚು ರಿವೆಂಜ್ ಮ್ಯಾಚ್ ಆಗುತ್ತೆ. ಆವತ್ತಿನ 180 ಲಾಸ್ ಇದೆಯಲ್ಲ, 180 ರನ್ ಲಾಸ್, ಅದನ್ನು ಬಡ್ಡಿ ಸಮೇತ ಈಗ ಕೊಡುವಂಥ ಟೈಮ್. ನಾಳೆ ಏನಾಗುತ್ತೆ ನೀವು ಕಮೆಂಟ್ ಮಾಡಿ. ನಮಸ್ಕಾರ.